ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ದೇವರು ನಿಮ್ಮೆಲ್ಲರಿಗೂ ಆಯುಷು ಆರೋಗ್ಯ ಐಶ್ವರ್ಯನ ಕೊಡಲಿ ಅಂತ ಕೇಳ್ಕೊತೀನಿ. ಈಗ ಹಬ್ಬ ಅಂತಂದ್ರೆ ನಮ್ಮೆಲ್ಲರಿಗೂ ಎಷ್ಟು ಸ್ಪೆಷಲ್ ಅನ್ನೋದು ನಿಮಗೂ ಗೊತ್ತಿದೆ. ಅದರಲ್ಲೂ ವರಮಹಾಲಕ್ಷ್ಮಿ ಅಂತಂದ್ರೆ ಹೆಣ್ಣು ಮಕ್ಳಿಗೆ ಹೇಳ್ಬೇಕಾ, ಅದೇ ಸ್ಪೆಷಲ್ ಹಬ್ಬ. ನೀವು ನಿಮ್ಮ ಮನೆಯಲ್ಲಿ ಈ ಹಬ್ಬನ ಯಾವ ರೀತಿಯಾಗಿ ಸೆಲೆಬ್ರೇಟ್ ಮಾಡ್ತೀರಾ? ವರಮಹಾಲಕ್ಷ್ಮಿ ನಮಗೆ ತುಂಬಾನೇ ಸ್ಪೆಷಲ್. ಯಾಕಂತಂದ್ರೆ ಮುಂಚೆ ದೀಪಾವಳಿ ತುಂಬಾ ಜೋರಾಗಿ ಮಾಡ್ತಾ ಇದ್ವಿ. ಬಟ್ ಅಫ್ಕೋರ್ಸ್ ಒಂದು ಏಜ್ ಬಂದ ಮೇಲೆ ಒಂದೊಂದು ಹಬ್ಬದ ಪ್ರಾಮಿನೆನ್ಸ್ ಗೊತ್ತಾಗ್ತಾ ಹೋಗುತ್ತಲ್ಲ. ಸೊ ಹೇಗೆ ಅಂತಂದ್ರೆ ಇದು ಆಷಾಢ ಮುಗ್ದು ಶ್ರಾವಣದು ಮೊದಲನೇ ಹಬ್ಬ ಅಂತಾನೆ ಹೇಳ್ಬೋದು. ಅದಾದ ನಂತರ ಹಬ್ಬಗಳಾಗೆ ಹೋಗ್ತಾ ಇರತ್ತೆ, ನಮ್ಗೆ ಗೊತ್ತೇ ಆಗಲ್ಲ. ಸೊ ತುಂಬಾನೇ ಸ್ಪೆಷಲ್. ಚಿಕ್ಕವಳಿಂದನೂ ಅದೇ ನೀವು ಹೇಳ್ದಾಗೆ ಲಕ್ಷ್ಮಿ ತರನೇ ರೆಡಿ ಆಗ್ಬಿಟ್ಟು ನಮ್ಮಮ್ಮ ನನ್ಗೆ ಯಾವಾಗ್ಲೂ ಅಷ್ಟೇ, ನಮ್ಮ ಮನೇಲಿ ನನ್ನ ಇಡೀ ಫ್ಯಾಮಿಲಿಲಿ, ನನ್ನ ತಾಯಿ ಫ್ಯಾಮಿಲಿಲಿ ಐ ಥಿಂಕ್ ಹುಡುಗರು ಜಾಸ್ತಿ. ಸೊ ನಾನು ಹುಡುಗಿ ಆಗಿರೋದ್ರಿಂದ ನಮ್ ದೊಡ್ಡಮ್ಮ ಎಲ್ಲ ಹೌದು ಸ್ಪೆಷಲ್ ಇದು. ಸೊ ಲಕ್ಷ್ಮಿ ಹಬ್ಬ ಅಂತಂದ್ರೆ ತುಂಬಾ ಕಟ್ಟುನಿಟ್ಟಾಗಿ ಅಚ್ಚುಕಟ್ಟಾಗಿ ತುಂಬಾ ಚೆನ್ನಾಗಿ ಆಚರಿಸ್ತೀವಿ. ಒಂಥರ ಎಕ್ಸೈಟ್ಮೆಂಟ್, ಚಿಕ್ಕವರಿಂದನೂ ಅಷ್ಟೇ ಈಗಲೂ ಅಷ್ಟೇ ತುಂಬಾನೇ ಎಕ್ಸೈಟ್ಮೆಂಟ್ ಇದ್ದೇ ಇರುತ್ತೆ ಲಕ್ಷ್ಮಿ ಹಬ್ಬ ಅಂತಂದ್ರೆ. ಈಗ ಚೈಲ್ಡ್ಹುಡ್ ಅಂತ ನೆನ್ಪು ಮಾಡ್ಕೊಂಡ್ರೆ, ಈಗ ಸದ್ಯದ ಮಟ್ಟಿಗೆ ಈ ಥರ ಹಬ್ಬ ಸೆಲೆಬ್ರೇಟ್ ಮಾಡ್ತೀನಿ ಅಂತ ಹೇಳಿದ್ರೆ, ಚೈಲ್ಡ್ಹುಡ್ಡಲ್ಲಿ ಹೇಗಿತ್ತು ಆ ದಿನಗಳನ್ನ ನೆನ್ಸ್ಕೊಳ್ಳೋದಾದ್ರೆ ವರಮಹಾಲಕ್ಷ್ಮಿ ಹಬ್ಬನ? ಚೈಲ್ಡ್ಹುಡ್ ಅಲ್ಲಿ ಅಫ್ಕೋರ್ಸ್ ಅಮ್ಮ ಪೂಜೆ ಮಾಡಿದಾಗ ಆ ಪೂಜೆಗೆ ಹೋಗಿ ಕೂರೋ ಒಂದು ಅಭ್ಯಾಸ. ಅದಾದ್ಮೇಲೆ ಊಟ ಇದೆ ಅಲ್ಲ, ಅದು ಪ್ರಸಾದ, ಫಸ್ಟ್ ಪ್ರಸಾದ ಇಡ್ತಾರಲ್ಲ. ಸೊ ಪ್ರಸಾದ ಇಟ್ಟಾಗ ಎಲ್ಲ ನೋಡ್ಕೊಳ್ಳು, ಇದು ಮಾಡಿದ್ದಾರೆ ಅದು ಮಾಡಿದ್ದಾರೆ, ಇದು ತಿನ್ನಕ್ ಸಿಗತ್ತೆ ಅಂತೆಲ್ಲ ಪ್ಲಾನ್ ಹಾಕೊಳ್ಳೋದು. ಮೆತ್ತಿಗೆ ಪ್ರಸಾದ ಸ್ವಲ್ಪ ಕದ್ ತಿನ್ನೋದು. ದೇವ್ರು ಒಂದ್ ಸ್ವಲ್ಪ ನಮ್ಗೆ ಮಕ್ಕಳಾಗಿದ್ರಿಂದ ಕ್ಷಮಿಸ್ತೇವೆ, ಇಟ್ಸ್ ಓಕೆ. ಬಟ್ ಒಂಥರ ಎಕ್ಸೈಟ್ಮೆಂಟ್ ತುಂಬಾ ಜಾಸ್ತಿ. ಹಬ್ಬದ ಊಟ, ಹಬ್ಬದ ವಾತಾವರಣ ಅದು ತುಂಬಾನೇ ಒಂಥರ ನಮಗೆ ಒಂದ್ ದೊಡ್ಡ ಹಬ್ಬ. ಅದು ಮಕ್ಳಂತ ಬಂದಾಗ ತುಂಬಾನೇ ದೊಡ್ಡ ಹಬ್ಬ. ಎಸ್ಪೆಷಲಿ ಸ್ಕೂಲ್ ರಜಾ ಇರತ್ತೆ, ಅದು ತುಂಬಾ ಖುಷಿ ಆಗ್ತಾ ಇತ್ತು. ಹಬ್ಬ ಒನ್ ಬೈ ಒನ್ ಹೋಗ್ತಾ ಇದ್ರೆ ರಜಾ ಬರ್ತಾನೆ ಇರ್ತಿತ್ತು, ಅದು ಒಂಥರ ಎಕ್ಸೈಟ್ಮೆಂಟ್ ಇರ್ತಿತ್ತು. ಬಟ್ ಅಗೇನ್ ಊರ್ಗ್ ಹೋಗ್ತಾ ಇದ್ವಿ, ಅಂಕಲ್ ಆಂಟಿ ಮನೆಗಳಿಗೆ ಹೋಗ್ತಾ ಇದ್ವಿ, ಮತ್ತೆ ನನ್ನ ಫ್ರೆಂಡ್ಸ್ ಅಕ್ಕಪಕ್ಕ ಮನೆಗಳಿಗೆ ಹೋಗ್ತಾ ಇದ್ವಿ. ಸೊ ಅದೊಂಥರ ಎಲ್ಲ ನಮ್ಗೆ ನಮ್ಮ ಕಲ್ಚರಲ್ಲಿ ಅದು ಒಂಥರ ತುಂಬಾನೇ ಒಂದು ಒಳ್ಳೆ ಅನುಭವ ಅಂತಾನೆ ಹೇಳ್ಬೋದು. ಹಂಚ್ಕೊಂಡು ನಾವು ಖುಷಿ ಮಾತ್ರ ಅಲ್ಲ, ಊಟ ಎಲ್ಲಾನು ಹಂಚ್ಕೊಂಡು ಹಬ್ಬಗಳನ್ನ ನಾವು ಆಚರಿಸ್ತೀವಿ. ಸೊ ಅದೊಂಥರ ಖುಷಿ ಕೊಡುವಂತ ಸಮಾಚಾರ ಅಂತಾನೆ ಹೇಳ್ಬೋದು. ಈಗ ನೀವು ಮಾತಾಡುವಾಗ ಊಟದ ಬಗ್ಗೆ ಹೇಳುವಾಗ ನಿಮ್ಮ ಎಕ್ಸೈಟ್ಮೆಂಟ್ ನಾನು ನೋಡಿದೆ. ಈಗ ಊಟ ಅಂತಂದ್ರೆ ಅಡ್ಗೆ ಅಂದಾಗ ನಿಮ್ಗೆ ಅಡ್ಗೆ ಬರುತ್ತೆ? ಹಾಗಾದ್ರೆ ಹೌದು, ಬರುತ್ತೆ, ತಕ್ಕ ಮಟ್ಟಿಗೆ ಬರುತ್ತೆ, ಮಾಡ್ತೀನಿ. ಬಟ್ ಹೋಳಿಗೆ ಎಲ್ಲ ಬರಲ್ಲ, ಬಟ್ ಮಾಡ್ತೀನಿ. ಪಾಯಸ, ಅನ್ನ, ಸಾಂಬಾರ್ ಎಲ್ಲ ಮಾಡ್ತೀನಿ. ಅಂದ್ರೆ ಈಗ ಪ್ರಜ್ಞಾ ಅವರ ಒಂದು ಸ್ಪೆಷಲ್ ರೆಸಿಪಿ, ಸ್ಪೆಷಲ್ ಡಿಶ್ ಅಂತಂದ್ರೆ ನನಗೆ ನನ್ನ ಫೇವ್ರೆಟ್, ನಮ್ಮ ಮನೇಲಿ ಎಲ್ಲರೂ ತುಂಬಾ ಇಷ್ಟಪಡೋದು ಅಂತಂದ್ರೆ ಅನ್ನ, ತುಪ್ಪ ಮತ್ತೆ ಪಪ್ಪು. ಅದೊಂದು ಪಪ್ಪು ಮಾಡ್ತೀವಲ್ಲ, ಅದು ತುಂಬಾನೇ ಇಷ್ಟಪಡ್ತಾರೆ ಎಲ್ಲರೂ. ಸೊ ಅದು ನನ್ನ ಸ್ಪೆಷಾಲಿಟಿ, ನಾನೇ ಮಾಡ್ತೀನಿ. ಅಂದ್ರೆ ಇವಾಗ ಸ್ವೀಟ್ಸ್ ಅಂದ್ರೆ ಹಬ್ಬ ಅಂದ್ರೆ ಸ್ವೀಟ್ಸ್, ನಿಮಗೆ ತುಂಬಾ ಫೇವ್ರೇಟ್ ಸ್ವೀಟ್? ನನಗೆ ತುಂಬಾ ಇಷ್ಟ, ತುಂಬಾ ಪ್ರಿಯಕರವಾದದ್ದು ಅಂತಂದ್ರೆ ಖೀರ್ ಪಾಯಸ. ನೀವು ಎಷ್ಟು ಬೌಲ್ ಕೊಟ್ರು ತಿಂತಾ ಇರ್ತೀನಿ. ನಮ್ಮಮ್ಮ ಒಂದ್ ಫುಲ್ ಮಾಡಿ ಇಟ್ಬಿಟ್ಟಿರ್ತಿದ್ರು. ಸೊ ಎಷ್ಟು ಕೊಟ್ರು ತುಂಬಾನೇ ತಿಂತೀನಿ. ಸೊ ಅದು ತುಂಬಾನೇ ಇಷ್ಟ ನನಗೆ. ಅಂಡ್ ಇನ್ನೊಂದು ಹೇಳೋದ್ ಮತ್ತೆ, ಪುಳಿಯೋಗರೆ ಅಂದ್ರೆ ತುಂಬಾ ಇಷ್ಟ. ನನಗೆ ಚಿಕ್ಕವಳಿಂದಾನು ನನ್ಗೆ ಪುಳಿಯೋಗರೆ ಅಂತ ಹೇಳೋದ್ ಬರ್ತಾ ಇರ್ಲಿಲ್ಲ, ಪುಳಿಯೋಡ್ರೆ ಅಂತ ಅಂತಿದ್ದೆ. ಬಟ್ ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ, ರಾತ್ರಿ ಅದನ್ನೇ ತಿಂತಾ ಇದ್ದೆ ನಾನು. ಅಷ್ಟಿಷ್ಟ ನನಗೆ ಪುಳಿಯೋಗರೆ ಅಂತ. ಅಂದ್ರೆ ನೀವು ಪಾಯಸ ಅಂದ್ರೆ ಇಷ್ಟ ಅಂತ ಹೇಳಿದ್ರಿ, ನಿಮಗೆ ಪಾಯಸ ಮಾಡಕ್ ಬರುತ್ತೆ? ಬಟ್ ತಾಯಿ ತರ ಮಾಡಲ್ಲ. ಈಗ ಒಂದೊಂದ್ಸರಿ ಏನ್ ಮಾಡ್ತೀವಿ, ಈಗ ರೆಡಿಮೇಡ್ ಪಾಯಸ ಬರುತ್ತಲ್ಲ, ತಗೊಂಡ್ಬಂದು ಮಾಡ್ಬಿಡೋದು. ಬಟ್ ಮಾಡ್ತೀನಿ, ತಕ್ಕ ಮಟ್ಟಿಗೆ ಮಾಡ್ತೀನಿ. ಅಂತಂದ್ರೆ ಈಗ ಪೂಜೆ ನಿಮ್ಮನ್ನೆಲ್ಲ ಚೆನ್ನಾಗಿ ಮಾಡ್ತೀವಿ ಅಂತ ಹೇಳಿದ್ರಿ. ಈಗ ಪೂಜೆ ಮಾಡುವಾಗ 2 ಕೆಟಗರಿ ಜನ ಇರ್ತಾರೆ. ಒಂದು ಕೆಟಗರಿ ಏನು ಅಂತಂದ್ರೆ ತಾವೇ ಮಾರ್ಕೆಟ್ ಹೋಗಿ ಪೂಜೆಗೆ ಏನೇನ್ ಬೇಕು ಎಲ್ಲ ತಾವೇ ತಗೊಂಡ್ ಬಂದು ಮನೆಯೆಲ್ಲ ಅಲಂಕಾರ ಮಾಡಿ ದೇವಿನ ಕೂರಿಸಿ ಪೂಜೆ ಮಾಡೋರು. ಇನ್ನೊಂದು ಕಡೆ ನೋಡೋದಾದ್ರೆ, ಇನ್ನೊಂದು ಕೆಟಗರಿ ಏನು ಅಂತಂದ್ರೆ ಎಲ್ಲರೂ ಬೇರೆಯವ್ರು ಮಾಡಿರ್ತಾರೆ ಡೆಕೋರೇಷನ್ ಎಲ್ಲ, ಹೋಗ್ಬಿಟ್ಟು ನಮ್ದೊಂದು ಅಪ್ಲಿಕೇಶನ್ ದೇವ್ರ ಮುಂದೆ ಹಾಕೋದು. ಈ 2 ಕೆಟಗರಿಲಿ ನೀವು ಯಾರು? ಮೊದಲನೇ ಕ್ಯಾಟಗರಿ. ನನಗೆ ಅದು ತುಂಬಾನೇ ಖುಷಿ ಕೊಡುತ್ತೆ. ಯಾಕಂದ್ರೆ ನಾವು ಮನೇಲಿ ಲಕ್ಷ್ಮಿ ಕೂರ್ಸಕ್ ಶುರು ಮಾಡ್ದಲಿಂದ ಲಕ್ಷ್ಮಿ ಈಚ್ ಅಂಡ್ ಎವ್ರಿಥಿಂಗ್ ನಮ್ಮಮ್ಮ ಒಂದು ಲಿಸ್ಟ್ ಹಾಕಿರ್ತಿದ್ರು. ನಾವು ರಾತ್ರಿಯಿಂದನೇ ಶುರು ಮಾಡ್ತಾ ಇದ್ವಿ ಪೂಜೆ ಎಲ್ಲ.
ಅಫ್ಕೋರ್ಸ್ ಅದೊಂದು ನಮ್ಮ ಕಡೆಯಿಂದ ಒಂದು ಸೇವೆ ಅಂತಾನೆ ಹೇಳ್ಬೋದು. ಖುಷಿ ಕೊಡುತ್ತೆ ಆ ದೇವಿನ ಅಷ್ಟು ನೀಟಾಗಿ ಕೂರ್ಸಿ ಎಷ್ಟು ಮುದ್ದಾಗಿ ಕಾಣಿಸ್ತಾರೆ. ಅದು ಮತ್ತೆ ಅಡಿಗೆ ಮಾಡೋದಾಗ್ಲಿ, ಎಲ್ಲ ತಗೋಬರೋದಾಗ್ಲಿ, ಸಿಹಿ ತಿಂಡಿಗಳು, ಖಾರ ಎಲ್ಲ ತಗೋಬರೋದಾಗ್ಲಿ, ಅದೆಲ್ಲ ನನ್ನ ಜವಾಬ್ದಾರಿನೇ. ಸೊ ಅಮ್ಮಗೆ ಮನೆಗೆ ಬಂದ್ಮೇಲೆ ಅಫ್ಕೋರ್ಸ್ ಹೆಲ್ಪ್ ಮಾಡ್ತೀನಿ, ಬಟ್ ಪೂಜೆ ಪುರಸ್ಕಾರ ಕಲಿತಾ ಇದ್ದೀನಿ 1 by 1. ಅಂದ್ರೆ ಅದಕ್ಕೆ ಅಂತ ಕಟ್ಟುನಿಟ್ಟುಗಳು ತುಂಬಾ ಇರುತ್ತಲ್ಲ, ಸೊ ಅದೆಲ್ಲ ಹೇಳ್ಕೊಟ್ಟಿದ್ದಾರೆ. 1 by 1 ಕಲಿತಾ ಇದ್ದೀನಿ, ಮಾಡ್ತಾ ಇದ್ದೀನಿ ಕೂಡ.